ಮಾಡಬೇಕು ಅಂತ ಹೇಳಿದ್ಲು. ದಟ್ ಈಸ್ ವಾಟ್ ಫ್ರೆಂಡ್ಶಿಪ್ ಇಸ್ ಆಲ್ ಅಬೌಟ್. ಅಂದರೆ ನೀವು ಟ್ರೋಫಿ ನಿಮ್ಮ ಕೈ ಸಿಕ್ಕಾಗ ಅಂದರೆ ಮನೆಗೆ ಬರುವಂಥ ಸಂದರ್ಭದಲ್ಲಿ ಸಂಗೀತ ಅವ್ರು ಏನಂದ್ರು ನಿಮಗೆ ಆ ಸಿಚುವೇಶನಲ್ಲಿ ಏನಂದ್ರು, ಏನು ಮಾತಾಡಿದ್ರು ಅಂತ ಲಾಸ್ಟ್ ಮೂಮೆಂಟ್? ಕಂಗ್ರ್ಯಾಚುಲೇಟ್ ಮಾಡಿದ್ರು ಅಷ್ಟೇ. ಪಾಪ ಅವ್ರು ಏನೋ ಬೇಜಾರಲ್ಲಿದ್ದರು ಅಂತ ಅನ್ಸುತ್ತೆ. ಶಿ ಡಿಸರ್ವ್ಡ್ ಇನ್ನೂ ಬೆಟರ್ ಸೆಕೆಂಡ್ ಪ್ಲೇಸ್ ಮೋಸ್ಟ್ಲಿ. ಶಿ ವಾಸ್ ಸ್ಟ್ರಾಂಗ್ ಇನಫ್ ಟು ಬಿ ದೇರ್. ಅಲ್ಟಿಮೇಟ್ಲಿ ಜನ ಏನು ಇಷ್ಟಪಡ್ತರು ಅವರಲ್ಲಿ ಯಾರೂ ಸೋತಿಲ್ಲ. ನಾನು ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಗೆದ್ದಿದ್ದಾರೆ. ಫಸ್ಟ್ ವಾರ ಎಲಿಮಿನೇಟ್ ಆದವರಿಂದ ಕೊನೆಯದಾಗಿ ಫಸ್ಟ್ ರನ್ನರ್ ಎಲ್ಲರೂ ಗೆದ್ದಿದೆ, ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದಕ್ಕೆ ಶೋ ಗೆದ್ದಿದೆ, ಶೋ ಇಂದ ನಾವು ಗೆದ್ದಿದ್ದೀವಿ. ಅಂದರೆ ಇವಾಗೆಲ್ಲ ಆಗೋಯ್ತು. ಮುಂದೆ ಏನಾದರೂ ಸಂಗೀತರ ಜೊತೆ ಮಾತಾಡೋದಾಗಲಿ, ಫ್ರೆಂಡ್ಶಿಪ್ ಕಂಟಿನ್ಯೂ ಅದಿನ್ನೂ ನಡೀತಾ ಇದೆ ಏನು ಅಂತ ಹೇಗೆ? ಇಲ್ಲ ಸರ್, ಸದ್ಯಕ್ಕೆ ನಾನು ನನ್ನ ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ. ಏನು ಹೇಳಿ ಮಾತಾಡೋದಕ್ಕೆ ಅದು ನನ್ನ ಪ್ರಯತ್ನ ನಾನು ಒಳಗಡೆನೆ ಮಾಡಾಯ್ತು, ಮತ್ತೆ ಹೊರಗಡೆನೂ ಬಂದು ಅದನ್ನೇ ಮಾಡಿದ್ರೆ ನಾನು ದಡ್ಡ ಆಗ್ಬಿಡ್ತೀನಿ. ಪ್ರಯತ್ನ ಸಾಕಷ್ಟು ಮಾಡಿದ್ದೀನಿ ಸರಿ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ದೇರ್ ಇಸ್ no problem without a solution. I tried. When there is always a no, it is okay. I'm going forward with my life. ಚೆನ್ನಾಗಿದ್ದ ಒಂದು ಬಾಂಡಿಂಗ್ ಬ್ರೇಕ್ ಆಗಿ ಏನು ರೀಸನ್, ಒಂದು ಸ್ಟ್ರಾಂಗ್ ರೀಸನ್ ಏನು ಅಂತ? ಸರ್, ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗೇ ಇತ್ತು. ಹೋಗ್ತಾ ಹೋಗ್ತಾ ಅವ್ರ ಪರ್ಸ್ಪೆಕ್ಟಿವ್ಸ್ ಡಿಫರ್ಡ್. ನಾವು ಬೇರೆ ಬೇರೆ ರೀತಿ, ನಮ್ಮ ವಿಚಾರ ಬೇರೆ ರೀತಿ, ನಾವು ಒಂದು ವಿಷಯನ ನೋಡೋ ದೃಷ್ಟಿಕೋನ ಬೇರೆ ಬೇರೆ. ಹಾಗಿದ್ದಾಗ ಕಾನ್ಫ್ಲಿಕ್ಟ್ಸ್ ಬಂದೇ ಬರುತ್ತೆ. ಸೊ ಅದು ಬಂತು, ಈ ಸ್ಟೇಟ್ ಅವೇ ಅಷ್ಟೇ ಸರ್. ಓಕೆ. ಎಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗರು ಒಂದು ಆಸೆ ಇರುತ್ತೆ, ಏನಂದರೆ ಒಂದು ತಾಯಿಗೆ ಒಂದು ಮನೆ ಕಟ್ಸ್ಕೊಡೋದು ಅಂತ ಇರುತ್ತೆ. ಹೌದು ಹೌದು. ನಿಮ್ಮ ಕನಸು ಕೂಡ ನನಸಾಗಿದೆ. ಎಷ್ಟು ಖುಷಿ ಇದೆ ಆ ಕನಸು ಬಗ್ಗೆ ಹೇಳೋ? ಇನ್ನೂ ನನಸಾಗಿಲ್ಲ. ಅದು ಆಗುತ್ತೆ ಅಂದರೆ ಟ್ರೋಫಿ ಗೆದ್ದ ಮೇಲೆ ಖಂಡಿತ ಆಗುತ್ತೆ ಅಂತಲೇ ಅರ್ಥ ಅಲ್ವ ಅದು? ಹೌದು. ಸೊ ಅದು ನನ್ನ ಕನಸು. ಆ್ಯಕ್ಚುಲಿ ಯಾವತ್ತಿಗೂ ನಾವು ನಮ್ಮ ತಂದೆ ತಾಯಿ ನಮಗೆಲ್ಲ ಕೊಟ್ಟಿರ್ತಾರೆ, ಜನ್ಮ ಕೊಟ್ಟಿರ್ತಾರೆ. ನಾವು ಯಾವತ್ತೂ ಅವ್ರಿಗೆ ಏನು ನಾವು ಮಾಡಿರಲ್ಲ. ಅವ್ರಿಗೇನು ಅಪೇಕ್ಷೆನೂ ಇರಲ್ಲ ಅವ್ರಿಗೆ. ನನ್ನ ಆಸೆ ಏನಂದ್ರೆ ಅವ್ರು ತುಂಬ ಚಿಕ್ಕ ವಯಸ್ಸಿಂದ ನನ್ನ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದು ತುಂಬ ಕಷ್ಟಪಟ್ಟಿದ್ದಾರೆ. ಶಿ ಡಿಸರ್ವ್ಸ್ ಅಲ್ವಾ? ಮಗನಾಗಿ ನನ್ನ ಕಡೆಯಿಂದ ಏನು ಕೊಡೋಕ್ಕೆ ಸಾಧ್ಯ? ಅವ್ರಿಗೆ ಒಂದು ನೆಮ್ಮದಿ. ನನ್ನ ಮಗ ಅವ್ರು ಅಲ್ಲೂ ನನ್ನ ಮನೆ ಅಂತ ಹೇಳಲ್ಲ, ನನ್ನ ಮಗನ ಮನೆ ಅಂತ, ನನ್ನ ಮಗನ ಮನೆಗೆ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಾರೆ. ಅದೇ ಖುಷಿ ನನಗೆ. ಓಕೆ. ಇನ್ನೊಂದು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.